ಸರ್, ಇವತ್ತು ರಾಜ್ಯದಲ್ಲಿ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ. ಏನು ಸರ್ ರಾಜ್ಯ ಸರ್ಕಾರ ನಡೆಯ ಸರಿ ಅಂತ? ರಾಜ್ಯ ಸರ್ಕಾರ ಯಾಕೆ ಬಂದಿದೆಯೋ ಇದೆಯೋ ಇಲ್ಲ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಇಲ್ಲ ಅಂತಲೂ ಗೊತ್ತಾಗ್ತಾ ಇಲ್ಲ. ರಾಜ್ಯ ಸರ್ಕಾರ ಆ ರೀತಿ ಇದೆ. ಇದೊಂದು ಗೌರ್ಮೆಂಟ್ ಇದು ಎಲ್ಲ ಲೂಟಿ ಗೌರ್ಮೆಂಟ್ ಅಂತ ಹೇಳ್ತಾರೆ. ಈಗಿನ ಬೆಲೆ ಏರಿಕೆ ನೋಡಿದ್ರೆ ಹಾಲು ಎಲ್ಲ ಒಂದು ನೀರು ಎಲ್ಲ ಕೂಡ ಜಾಸ್ತಿ ಮಾಡಿ ಮಡಗಿದ್ದಾರೆ. ಸಾಮಾನ್ಯ ಜನರು ಬದುಕದೇ ಅವಸ್ಥೆ ಆಗ್ಬಿಟ್ಟಿದೆ ಇಲ್ಲಿ. ಇಂಥ ಸರ್ಕಾರ ಇದಕ್ಕೆ ಬೇಕಾಗಿತ್ತು ಇವ್ರಿ ಸರ್ಕಾರ. ಫ್ರೀ ಎಲ್ಲ ಕೊಟ್ಬಿಟ್ಟು ಅಧ್ವಾನ ಮಾಡಿ ಬೆಂಕಿ ಇಟ್ಟಿದ್ದಾರೆ. ಇಂಥ ಸರ್ಕಾರ ಬೇಡವೇ ಬೇಡ, ಯಾವತ್ತು ಹೋಗುತ್ತೋ ಅಷ್ಟೇ ಸಾಕು ನಮಗೆ. ಈ ಕಾಫಿ ಮೇಲೆ ರೇಟ್ ಜಾಸ್ತಿ ಮಾಡ್ತಾರೆ, ಪೆಟ್ರೋಲ್ ಡೀಸೆಲ್ ಒಂದೊಂದು ಕಾಫಿ ರೇಟು ಇವಾಗ 5 ರೂಪಾಯಿ ಜಾಸ್ತಿ ಮಾಡಿ ಮಡಗಿದ್ದಾರೆ. ಜನಜೀವನ ಕಷ್ಟ ಮಾಡೋದೇ ಕಷ್ಟ ಆಗ್ತದೆ, ವ್ಯವಹಾರ ಮಾಡೋದೇ ಕಷ್ಟ ಆಗ್ತಾಯಿದೆ. ಎಲ್ಲರೂ ಕೂಡ ವಿಶ್ವರ ಆಗಿ ಕೂತದೆ ಇವಾಗ. ಇಂಥ ಪರಿಸ್ಥಿತಿ ಬೇಕಾಗಿತ್ತು. ಗೌರ್ಮೆಂಟ್ ಉಳಿಸ್ಕೊಳ್ಳೋಕೆ ಇವರು ಇಲ್ಲದೆಲ್ಲ ಸಲದ ಮೇಲೆ ವ್ಯಾಪಾರ ರೇಟೆಲ್ಲ ಜಾಸ್ತಿ ಮಾಡಿ ಜನರ ಭಾವನೆಗಳಿಗೆ ಧಕ್ಕೆ ತಂದಂಥ ಸರ್ಕಾರ ಇದು. ಹಾಲಿನ ರೇಟ್ ಜಾಸ್ತಿ ಆಯಿತು. ಹಾಲಿನ ರೇಟು 4 ರೂಪಾಯಿ ಹಿಂದಿನ ಸರ್ಕಾರಗಳು ನಡೆಸ್ತಾ ಇದ್ವಿ. 1.5 ರೂಪಾಯಿ 2 ರೂಪಾಯಿ ಮಾಡೋದೇ ದೊಡ್ಡದಾಗಿತ್ತು. ಅಂಥದ್ದು ಹಿಂದಿನ ಪರಿಸ್ಥಿತಿನಲ್ಲಿ 4 ರೂಪಾಯಿ ಜಾಸ್ತಿ ಮಾಡಿ ಮಡಗಿದ್ದಾರೆ. ಇದೊಂದು ಸರ್ಕಾರನೇ ಇದು. ಇವ್ರು ಯಾರೋ ಫ್ರೀ ಇದು ಕೊಡೋಕ್ಕೆ ಹೋಗಿ ಮಹಿಳೆಯರಿಗೆ ಬಸ್ ಫ್ರೀ, ಅದು ಫ್ರೀ, ಇದನ್ನು ಹೊರೆ ಎಲ್ಲ ಜನಗಳ ಮೇಲೆ ಹಾಕಿ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಇವರು ದಾರಿ ತಪ್ಪಿಸ್ತಾ ಇದ್ದಾರೆ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಂದ ಇದೆಲ್ಲ ಆಗ್ತಿದೆ ಅಂತೀರಾ? ಹೌದು, ಗ್ಯಾರಂಟಿ ಯೋಜನೆಗಳು ಬಂದೇ ಇವರೆಲ್ಲ ಮಾಡಿ ಗೌರ್ಮೆಂಟ್ ತರಕ್ಕೋಸ್ಕರ ಇವರು ಸ್ವಂತ ಆಳೋದಕ್ಕೋಸ್ಕರ ಜನರ ಮೇಲೆ ಒತ್ತಡ ಏರಿ ಜನಗಳು ಅಧೋಗತಿ ಸ್ಥಿತಿ ಬಂದಿದ್ದಾರೆ. ಇವತ್ತು ಜೀವನ ಮಾಡೋದೇ ಕಷ್ಟ. ಇವತ್ತು ಗೌರ್ಮೆಂಟ್ ಏನು ಮಾಡ್ತಾಯಿದೆ, ಇವತ್ತು ಎಲ್ಲರೂ ಇವರು ರೇಟೆಲ್ಲ ಜಾಸ್ತಿ ಮಾಡೋದು ಸಾಮಾನ್ಯ ವರ್ಗದ ಜನರು ಬದುಕೋದೇ ಕಷ್ಟ ಆಗ್ತದೆ. ಅವನಿಗೆ ಸಂಬಳ ಏನಿದೆ ದಿನಕ್ಕೆ 300 ರೂಪಾಯಿ ದುಡಿತಾನೆ, ಅವನು ಬದುಕೋದೇ ಕಷ್ಟ ಆಗೋಗಿದೆ. ಆ ರೀತಿಯಾಗಿದೆ. ಇವಾಗ ಅವನಿಗೇನು ರೇಟು ಹೊರೆ ಬೀಳ್ತಾ ಇದೆ ವಿನಃ ಅವನಿಗೆ ಸಂಬಳ ಹೆಚ್ಚು ಮಾಡಿ ಅಂತ ಯಾರೋ ಗೌರ್ಮೆಂಟವ್ರು ಹೇಳ್ತಾ ಇಲ್ಲ. ಇಲ್ಲಿ ಅವನಿಗೆ 300 ರೂಪಾಯಿ ಕೊಡ್ತಾವ್ರೆ, ಕೆಲವು ಕಡೆ 250 ರೂಪಾಯಿ ಕೊಡ್ತಾರೆ ದಿನಕ್ಕೆ. ಅವ್ನು ಸಾಮಾನ್ಯ ಜನ ಬದುಕದೇ ದುಸ್ಥಿತಿ ಆಗೋಗಿದೆ. ಈ ಆ ರೀತಿ ನಡೀತಾ ಇದೆ. ಏನು ಹೇಳ್ದೆ ಸರ್ಕಾರ, ಇದು ಸರ್ಕಾರನೇ ಅಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ನಾವಲ್ಲೇ ಸಾಮಾನ್ಯ ಜನ ಹಳ್ಳಿಗಳಿಂದಲೂ ಕೂಡ ಇದೇ ಬರ್ತದೆ. ಯಾಕನ ಸರ್ಕಾರ ಇದೆಯೋ ಹಾಳಾಗೋದ್ರೆ ಸಾಕು ಅಂತ ಸರ್ಕಾರ. ಸರ್, ಏನು ಸರ್ ಸರ್ಕಾರದ ಈ ದಿನನಿತ್ಯ ಬೆಲೆ ಏರಿಕೆ ಮಾಡ್ತಾ ಇದೆ. ಹಾಲಾಯಿತು, ನೀರಾಯಿತು, ಡೀಸೆಲ್ ಆಯಿತು, ಈಗ ಕಸದ ಮೇಲೆ ನೀರಿನ ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಸರ್, ಸಾಧಾರಣ ಜನಕ್ಕೆ ಬೇಕಾಗಿರೋದು ನೀರು, ಕರೆಂಟು, ಈ ದಿನನಿತ್ಯದ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಸಿಗಬೇಕು. ಅದು ಸಿಕ್ಕಿದರೆ ಸರ್ಕಾರಕ್ಕೂ ಒಂದು ಮರ್ಯಾದೆ ಇರುತ್ತೆ, ಗೌರವ ಇರುತ್ತೆ. ಈಗ ರಾಜಕಾರಣಿಗಳಿಗೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡೇ ಮತ ಹಾಕಿರ್ತಾರೆ. ಇವ್ರು ಬಂದ್ಬಿಟ್ಟು ಬಡ ರೈತರ ಬಗ್ಗೆ, ಬಡವ್ರ ಬಗ್ಗೆ, ದಿನಗೂಲಿ ನೌಕರರು, ಈ ದಿನ ಸಂಬಳಕ್ಕೆ ತಗೊಳ್ಳೋರು, ತಿಂಗಳ ಸಂಬಳದವರು, ಇಂಥವ್ರಿಗೆ ಬೆಲೆ ಏರಿಕೆ ಜಾಸ್ತಿ ಆದಾಗ ಅವರು ಶಾಪಗಳನ್ನು ಹಾಕ್ತಾರೆ. ಮತ ಹಾಕಿರೋರಿಗೆ ಸರ್ಕಾರಕ್ಕೆ ಎರಡು ಸೇರಿ. ಅದ್ರ ಬದಲು ಶ್ರೀಮಂತರಿಗೆ ಇದರದ್ದು ಬೆಲೆ ಕಂಡು ಬರೋದಿಲ್ಲ. ಈ ಬಡವ್ರಿಗೆ ಆಗ್ತಿರೋ ಅನ್ಯಾಯ ಎಲ್ಲ ನೋವು ತರುತ್ತೆ. ಬಟ್ ಸರ್ಕಾರ ಇದ್ರ ಬಗ್ಗೆ ಇದು ಮಾಡಿಕೊಂಡು, ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಅದಾಗದೇ ಇರೋ ಥರ ನೋಡಿಕೊಂಡ್ರೆ ಸಂತೋಷ. ಬೆಳಗ್ಗೆ ಅದು ನಮಗೆ ಹಾಲು ಟೀ ಇಲ್ಲದೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಟೀ ಮೇಲೆ 5 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದೇ ಸರ್, ಈಗ 2,000 ರೂಪಾಯಿ ಕೊಡ್ತೀವಿ ಅಂತ ಕೊಟ್ಟರು, ಬಸ್ ಫ್ರೀ ಅಂತ ಅಂದರು, ಎಲ್ಲ ಕೆಟ್ಟು ನಿಂತ್ಕೊಂಡಿರ್ತವೆ. ಡ್ರೈವರ್ಗಳಿಗೆ ಸಂಬಳ ಇಲ್ಲ, ಅವರು ಒದ್ದಾಡ್ತಾ ಇದ್ದಾರೆ. ಈ ಹಾಲಿನ ಬೆಲೆ 4 ರೂಪಾಯಿ ಏರಿಸಿದ್ದಾರೆ. ಈಗ ಮೊಸರು ಜಾಸ್ತಿ ಮಾಡಿದ್ದಾರೆ. ಅದು ದಿನನಿತ್ಯದ್ದು ಈಗ ಸಂಬಳ ಏನು ಅವ್ರಿಗೇನು ಹೆಚ್ಚಾಗಿಲ್ಲ. ಈ ಏನು ಅವ್ರಿಗೆ ಸಂಬಳ ಏನು ಕೊಡ್ತಿದ್ದಾರೆ ಪ್ರತಿ ತಿಂಗಳದ್ದು, ಅದು ಸಂಬಳ ಏರಿಕೆ ಆಗಿಲ್ಲ. ಈ ಕಡಿಮೆ ಅಂದರೆ ಅವ್ರ ಸಂಬಳದಲ್ಲೇ ಹಣ ಕಟ್ಟಾಗಂಥ ವಿಚಾರ. ಅದು ಸಂಬಳನೂ ಹೆಚ್ಚಿಗೆ ಮಾಡೋಂಥ ಪ್ರಯತ್ನವೂ ಮಾಡಲಿ ಸರ್, ಒಳ್ಳೆಯದಾಗುತ್ತೆ. ಏನಕ್ಕೆ ಇಷ್ಟಪಡ್ತೀವಿ ಸರ್ಕಾರಕ್ಕೆ? ಸರ್, ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ದೇಶ ವಿರೋಧಿ ಕೆಲಸ ಮಾಡುತ್ತೆ. ಬಟ್ ಧರ್ಮ ಕಾರ್ಯ ಮಾಡಲಿ ಅನ್ನೋದು ನನ್ನ ವಿಚಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.